ಕೋಟೆಯ ಮೆಟ್ಟಿಲು ಹತ್ತುವಾಗ ಈ ಒಂದು ಮೆಟ್ಟಿಲು ನನ್ನ ಗಮನಕ್ಕೆ ಬಂತು. ಇದು ನೋಡಿ, ಇದು ಆ್ಯಕ್ಚುಲಿ ಮೆಟ್ಟಿಲೇ ಅಲ್ಲ, ಇದೊಂದು ದೇವಸ್ಥಾನದ ಕಂಬ. ಇಲ್ಲಿ ಏನಾಗುತ್ತಂದರೆ, ಬೇರೆ ಧರ್ಮದ ರಾಜರು ನಮ್ಮ ಹಿಂದೂ ಧರ್ಮದ ರಾಜರಿಂದ ಕೋಟೆಯನ್ನು ವಶಪಡಿಸಿಕೊಂಡಾಗ ದೇವಸ್ಥಾನದ ಕಂಬಗಳನ್ನ ಕಿತ್ತಿಕೊಂಡು ಇಲ್ಲಿ ಕೆಳಗಡೆ ಹಾಕ್ತಿದ್ರು. ಅಂದರೆ ಯಾಕಂದರೆ ಎಲ್ಲರೂ ಈ ಮೆಟ್ಟಿಲನ್ನ ತೂಕೊಂಡು ಓಡಾಡಬೇಕು, ಅಂದರೆ ಹಿಂದೂ ಧರ್ಮನ ತುಳಿದು ಓಡಾಡಬೇಕು ಅನ್ನೋ ಒಂದು ದುರಾಸೆಯಿಂದ. ನೋಡಿ, ಪ್ರತಿಯೊಂದು ಬಾಗಿಲ ಹೊರಗಡೆ ಇದರೊಂದು ಚಿಕ್ಕ ಚಿಕ್ಕ ದೇವಸ್ಥಾನ ಇರ್ತಿತ್ತು. ಇಲ್ಲಿ ಗಣೇಶನೋ ಸರಸ್ವತಿನೋ ಯಾವುದೋ ಒಂದು ದೇವಿನ ಕೂರಿಸ್ತಾ ಇದ್ರು. ಅದನ್ನೆಲ್ಲ ಧ್ವಂಸ ಮಾಡಿ ಮೂರ್ತಿನೆಲ್ಲ ಹೊಡೆದಾಕಿ ಎಲ್ಲರ ಕಂಬಗಳು ತಂದು ಕೆಳಗೆ ಹಾಕ್ತಾ ಇದ್ರು. ಇದು ನೋಡಿ, ಇದೊಂದು ವಾಚ್ ಟವರ್. ಈ ವಾಚ್ ಟವರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಳಗಡೆ ವಾಚ್ ಟವರ್ ಹೇಗಿದೆ. ಇಲ್ಲಿಂದ ನೋಡೋಕ್ಕೆ ಬೇರೆ ಥರ, ಇಲ್ಲಿಂದ ಮದ್ದು ಗುಂಡುಗಳನ್ನ ಸಿಡ್ಸೋಕ್ಕೆ, ಶತ್ರು ಸೈನಿಕರನ್ನ ನೋಡೋಕ್ಕೆ, ಮದ್ದು ಸಿಡ್ಸೋಕ್ಕೆ ಎಲ್ಲ ಥರ ಸುತ್ತಮುತ್ತಲ. ಆದರೆ ಕಿಡಿಗೇಡಿಯಿಂದ ಎಲ್ಲ ಹಾಳಾಗಿದೆ. ಇಲ್ಲಿ ಕೋಟೆಯ ತುದಿಯಲ್ಲಿದೆ ಇದು. ಇದರೊಳಗಡೆ ನೋಡಿ, ನಿಧಿಗಳರು ಅಥವಾ ಕಿಡಿಗೇಡಿಗಳು ಕಿತ್ತಿದೆ, ಆ ಥರ ಭಗ್ನ ಮಾಡಿದ್ದಾರೆ ಕೋಟೆನ. ಮೇಲೆ ತುದಿಯಲ್ಲಿರೋದು ಇದು ವಾಚ್ ಟವರ್. ನೋಡಿ ಮೇಲ್ಗಡೆ ಯಾವ ಥರ ಡಿಸೈನ್ ಇದೆ. ಇಲ್ಲೊಂದು ಕೆಳಗಡೆ ತಟ್ಟಿ ಇತ್ತು, ತಟ್ಟಿ ಕುರ್ತಿದ್ದು, ಅಂದರೆ ಬಿದಿರಿನ ತಟ್ಟಿಯನ್ನು ಮಾಡಿ ಅದರ ಮೇಲೆ ಕಂಬಗಳು ಹಾಕಿ ಅದರ ಮೇಲೆ ಸಿಮೆಂಟ್ ಥರ, ಅಂದರೆ ಸುಣ್ಣ ಅಥವಾ ಏನೋ ಒಂದು ಲೇಪನ ಮಾಡಿ ಹಾಕ್ತಾಯಿದ್ರು. ಮೊದಲಿನ ಟೆಕ್ನಿಕ್ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಇದು ಪುಟ್ಟ ಪೂರ್ತಿ ಇರೋ ಒಬ್ಬರ ಅಥವಾ ಇಬ್ಬರು ಸೈನಿಕರು ಮೇಲೆ ಕೂತ್ಕೊಂಡು ವಾಚ್ ಮಾಡೋದು. ಎಲ್ಲ ಸುತ್ತಮುತ್ತ ಎಲ್ಲದನ್ನು ವಾಚ್ ಮಾಡಿ ನೋಡ್ತಾ ಇರ್ತಾರೆ, ಯಾರು ಎಲ್ಲಿ ಬರ್ತಾರೆ ಇಲ್ಲಿ ಇಲ್ಲ ಅಂತ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಸುಂದರ.